ಅಣ್ಣ ತಂಗಿ ಇಬ್ಬರಿದ್ರು. ಅಣ್ಣನ ಮದುವೆ ಆಗಿತ್ತು, ಇವಳು ಮದುವೆಯಾಗಿ ಗಂಡನ ಮನೆಗೆ ಹೊರಟೋದ್ಲು ಅಲ್ವಾ. ಆಗ ಅದಕ್ಕೆ ಅಣ್ಣ ಎಲ್ಲಿ ಅಂತ ಕೇಳ್ತಾಳೆ. ನಿಮ್ಮಣ್ಣ ಎಲ್ಲಿದ್ದಾನೋ, ಗದ್ದೆಗೆ ಹೋಗಿದ್ದಾನೆ ಕಣೆ ಅಂತಾಳೆ. ಆವಾಗ ನನಗೊಂದು ಮದುವೆ ಕರೆದ್ಬಿಟ್ಟಿದ್ದಾರೆ, ನನಗೆ ಸೀರೆ ರೊಕ್ಕ ಕೊಡ್ತೀಯಾ, ನಿನ್ನ ಮದುವೆ ಸೀರೆನ? ಇರೋದೇ ಒಂದೇ ಸೀರೆ, ನಾನು ಹೆಂಗೆ ಕೊಟ್ಬಿಟ್ಟು ಏನು ಮಾಡಲಿ? ಹಂಗಲ್ಲ ಅದಕ್ಕೆ ವಾಪಸ್ ತಂದು ಕೊಡ್ತೀನಿ, ನನಗೆ ಮದುವೆ ಮುಗಿಸ್ಕೊಂಬರೋ ಗಂಟ ಸೀರೆ ಕೊಡು. ಅವಳು ಮದುವೆ ಮನೆಗೆ ಹೋದ, ಊಟ ತಿಂಡಿ ಮಾಡಿಕೊಂಡ, ಎಲ್ಲ ಮಾಡ್ಬಿಟ್ಟು ತಗೊಳ್ಳೋದಕ್ಕೆ ನೀನು ಸೀರೆನ ಅಂತ ಕೊಡೋಕ್ಕೆ ಬಂದ. ತಂಗಿನ ನಿಷ್ಠೂರ ಮಾಡಬೇಕಲ್ಲ, ಅದಕ್ಕೆ ಅವಳೇನು ಮಾಡೋದು, ಒಲೆ ಒಳಗೆ ಹಾಕ್ಬಿಟ್ಟು ಒಗಲುವಿಂದ ಎಳ್ಕೊಂಬಿಟ್ರು. ಎಲ್ಲ ಸುಟ್ಟೋಯ್ತು, ಅಲ್ಲಿ ಇಲ್ಲಿ ಎಲ್ಲ ತುಂಬ ಸುಟ್ಟೋಯ್ತು. ಆವಾಗ ಮಾಡ್ತೀನಿ, ನಾನು ಮನೆಗೆ ಬರ್ತಿದ್ದಂಗೆ ಮಾಡ್ತೀನಿ ಅವಳಿಗೆ ಅಂದ್ಬಿಟ್ಟಿದೆ. ಆ ಥರ ಮಾಡಿಬಿಟ್ಟಿದ್ದ. ನಿನ್ನ ತಂಗಿ ಬಂದಿದ್ಲು, ಸೀರೆ ಕೊಡು ಅಂತ ಕೇಳಿದ್ಲು, ನಾನು ಕೊಟ್ಟೆ. ಅವಳು ಹೊಟ್ಟೆ ಕಿಚ್ಚಿಗೆ ಬೆಂಕಿಗೆ ಹಾಕೊಂಡು ಬಂದವಳೆ ನೋಡು, ಅಂಥ ಚೆನ್ನಾಗಿರೋ ಸೀರೆ ನನಗೆ ಇಲ್ದ ಮಾಡೋದಲ್ಲ, ಸರಿನಾ? ಇನ್ನೊಂದು ಸೀರೆ ತಗೊಡು ಅಂತ ಹೇಳೋದು. ಅಯ್ಯೋ ಕರ್ಮನೆ, ನನ್ನ ತಂಗಿಗೆ ಇಂಥ ದುಷ್ಬುದ್ಧಿ ಯಾಕೆ ಬಂತು ಅಂತ ಅಂದ್ಬಿಟ್ಟಿದೆ. ತಡೋ ಮಾಡ್ತೀನಿ ಅಂದ್ಬಿಟ್ಟು ಅವಳಿಗೆ ರೇಗಂಗೆ ಮಾಡಿಬಿಟ್ಟ. ನನ್ನ ತಂಗಿ ಹುಡ್ಕೊಂಡು ಹೋಗ್ತೀನಿ ಅಂತ ಹೋದ. ಎಲ್ಲರೂ ಇದ್ದರೆ ಕರ್ಕೊಂಬರೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಅಣ್ಣ ಬರ್ತಾವನೆ, ಮನೆ ಕರ್ಕೊಂಡೋಗ್ತಾನೆ. ನಾನು ಸಾಕ್ಷಿ ಹಿಂಗೆ ಹೇಳಿ, ಸೀರೆ ಯಾಕೆ ಸುಟ್ಬಿಟ್ಟು ಬಂದಿದ್ದೀಯ ಅಂತ ಕೇಳಿದ್ನಲ್ಲ, ಅದಕ್ಕೆ ಹೋಗ್ಬಿಟ್ಟು ಒಂದು ಮರ ಹತ್ಕೊಂಡು, ಅಣ್ಣ ನನ್ನನ್ನು ಮಾತ್ರ ನೀವು ಮುಟ್ಟಬೇಡ, ನಾನು ಕರ್ಕೊಂಡು ಹೋಗೋಂಗೂ ಇಲ್ಲ, ನೀ ಮಾತ್ರ ನನ್ನ ಹತ್ರ ಏನು ಕೇಳಬೇಡ ಕಣಣ್ಣಯ್ಯ, ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ತುಂಬು ಜಾತಿ ಕೊಡುವೆ, ನನ್ನ ಉದ್ದೆಯರು ಹೊಲ ಮರುವೆ ಅಷ್ಟೂರು ಬಂತು ಅವಳೊಟ್ಟಿಗೆ. ಮತ್ತು ಅವನು ನೀರಿನೊಳಗೆ ಈಜು ಹಿಡ್ಕೊಂಡು ಹೋಗಿ ಅವಳೆತ್ತಿ ಹಿಡ್ಕೊಳ್ಳೋಕೆ ಹೋದ. ತುಂಬು ಜಾತಿ ಕೊಡುವೆ, ನನ್ನ ಉದ್ದೆಯರು ಹೊಲ ಮರುವೆ ಅಂತ ದೊಡ್ಡದಾಗಿ ಎತ್ತರ ಕೊಟ್ಟೋಯ್ತು. ಆವಾಗ ನೀರಿನೊಳಗೆ ನಾನು ಇದ್ಕೊಂಡು ಮೇಲಿಂದ ನಿನ್ನೆ ಹಿಡ್ಕೊಳ್ಳೋಕೆ ಹೋಗ್ಬಿಟ್ಟು ನಾನು ಸುತ್ತೋಗ್ಬಿಟ್ರೆ ಏನು ಮಾಡಲಿ ಅಂತ ವಾಪಸ್ ಬಂದ್ಬಿಟ್ಟ ಅಣ್ಣ. ಒಂದು ಕತೆ ಆಯಿತು.